ಸಿಟಿ ಕುಖ್ಯಾತಿ ಪಡೆದಿದ್ದೇ ಇಲ್ಲಿಯ ಟ್ರಾಫಿಕ್ನಿಂದ. ಇಂತಹ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮದ್ದೆರೆಯಲು ಸರ್ಕಾರ, ಸಂಚಾರಿ ಪೊಲೀಸರು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಇಂತಹ ಹೊತ್ತಲ್ಲೇ ಬೆಂಗಳೂರಿನ ಜನರಿಗೆ ಮತ್ತೊಂದು ಟ್ರಾಫಿಕ್ ಟೆನ್ಷನ್ ಶುರುವಾಗಿದೆ. ಇಬ್ರ ರೇಟು ಹೈಕು, ಜೇಬಿಗೆ ಕತ್ತರಿ ಫಿಕ್ಸ್ ಅಂದ್ರು. ಜನ ವಾಹನಗಳ ಪರ್ಚೇಸಿಂಗ್ ನಿಂದ ಮಾತ್ರ ದೂರ ಉಳಿದಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ EMI ಆದ್ರೂ ಓಕೆ, ವೆಹಿಕಲ್ ಸ್ವಂತಕ್ಕೆ ಬೇಕು ಅಂತಾರೆ. ಸಿಲಿಕಾನ್ ಸಿಟಿಯಲ್ಲಿ ಮೊದಲೇ ಟ್ರಾಫಿಕ್ ಕಿರಿಕಿರಿ ಕಿಚ್ಚು ಹೆಚ್ಚಾಗಿದೆ. ಈ ನಡುವೆ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸರ್ಕಾರ ಎಷ್ಟೇ ಮನವಿ ಮಾಡಿದ್ರೂ ಬೆಂಗಳೂರಿನ ವಾಹನಗಳ ಓಡಾಟದ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಬೆಂಗಳೂರಿನಲ್ಲಿ ವಾಹನಗಳ ಖರೀದಿ ಪ್ರಮಾಣದಲ್ಲಿ ಭಾರಿ ಏರಿಕೆಯಾಗಿದೆ. ಅಕ್ಟೋಬರ್ ಒಂದೇ ತಿಂಗಳಲ್ಲಿ 86,000 ವಾಹನ ಖರೀದಿ. ಬೆಂಗಳೂರಿನಲ್ಲಿ ಅಕ್ಟೋಬರ್ನಲ್ಲಿ 59,863 ಬೈಕ್ ಖರೀದಿ. ಇನ್ನು 15,935 ಕಾರ್ಗಳು ಸೇರಿ ಒಟ್ಟು 86,014 ವಾಹನಗಳ ಖರೀದಿ. ಇನ್ನು ಸೆಪ್ಟೆಂಬರ್ನಲ್ಲಿ 56,000 ಹೊಸ ವಾಹನಗಳ ಖರೀದಿ. ಸೆಪ್ಟೆಂಬರ್ಗಿಂತ ಅಕ್ಟೋಬರ್ನಲ್ಲಿ 20,000 ಹೆಚ್ಚುವರಿ ಖರೀದಿ. ಹಾಲಿ ಬೆಂಗಳೂರಿನಲ್ಲಿ 1.22 ಕೋಟಿ ವಾಹನಗಳು ನೋಂದಣಿ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ತಿಂಗಳಿನಿಂದ ತಿಂಗಳಿಗೆ ವಾಹನಗಳ ಸಂಖ್ಯೆ ಏರಿಕೆಯಾಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇತ್ತ ಸರ್ಕಾರದ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು, ಸಾರ್ವಜನಿಕ ಸಾರಿಗೆಯತ್ತ ಸಿಲಿಕಾನ್ ಸಿಟಿ ಮಂದಿ ಮುಖ ಮಾಡುವಂತೆ ಯಾವ ಪ್ರಯೋಗಕ್ಕೆ ಮುಂದಾಗುತ್ತೆ ಕಾದು ನೋಡಬೇಕಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.